ಸಾತ್ವಿಕ ಧರ್ಮ ಬಾಂಧವರೇ, ಭೂಮಂಡಲದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನು ದೊಡ್ಡವನಾಗಬೇಕು, ಪ್ರಸಿದ್ಧನಾಗಬೇಕು ಅಂತ ಬಯಸೋದು ಸಹಜ ಮತ್ತು ಸತ್ಯ. ಯಾವುದರಿಂದ ದೊಡ್ಡವರಾಗಬೇಕು ಅನ್ನೋದು ಬಹಳ ಮುಖ್ಯ. ದೊಡ್ಡವರು ಅಂದ ತಕ್ಷಣ ತುಂಬ ಜನ ಅನ್ಕೋತಾರೆ ಹಣದಿಂದ, ಅಧಿಕಾರದಿಂದ, ಸಂಪತ್ತಿಯಿಂದ, ಸ್ಥಾನದಿಂದ, ಮಾನದಿಂದ ದೊಡ್ಡವರಾಗಬೇಕು ಅಂತ ಬಯಸ್ತಾರೆ. ಆದರೆ ಈ ದೊಡ್ಡತನ ಅದು ಸಾರ್ಥಕವಾದಂಥದ್ದಲ್ಲ ಅಂತ ಹೇಳ್ತಾರೆ. ಹೇಗೆ ದೊಡ್ಡವರಾಗಬೇಕು? ಆ ವ್ಯಕ್ತಿ ದೊಡ್ಡವರಾಗಬೇಕಾಗಿದ್ದು ಸದ್ಗುಣದಿಂದ, ಸನ್ನಡತೆಯಿಂದ, ಸನ್ನುಡಿಯಿಂದ. ಅವರು ದೊಡ್ಡವರಾದಾಗ ಅವರ ಬದುಕು ಸಾರ್ಥಕ ಅಂತ ಕರ್ಕೊಂಡು ಬಂದಿದ್ದಾರೆ. ಹಾಗಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸದ್ಗುಣ, ಸಂಸ್ಕಾರ, ಸದಾಚಾರ, ಸದ್ವರ್ತನೆ, ಸನ್ನಡತೆಗಳು ಬೇಕು ಅಂತ ಕೇಳಿದರೆ ಅವನಲ್ಲಿ ಏನು ಬೇಕು? ಮೊದಲು ಮಾನವೀಯ ಮೌಲ್ಯಗಳು ಬೇಕು. ಸಂಸ್ಕಾರ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾದಂಥ ಒಂದು ಮಾರ್ಗ ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಿದ್ರೆ ಆ ಸಂಸ್ಕಾರದ ವಿಶೇಷತೆಯನ್ನು ಚಿಂತನೆ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಆತ್ಮಾನಂ ರಥಿನಂ ವಿದ್ಧಿ ಅಂತ ಕರ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಪಂಚ ಕರ್ಮೇಂದ್ರಿಯಗಳಿದ್ದಾವೆ, ಪಂಚ ಜ್ಞಾನೇಂದ್ರಿಯಗಳಿದ್ದಾವೆ. ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಮನಸ್ಸು ಅಂತ ಕರೀತಾ ಇದ್ದಾರೆ. ಹಾಗಿದ್ರೆ ಅಂತಹ ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಬುದ್ಧಿ ಅಂತ ಕರಿಕೊಂಡು ಬಂದಿದ್ದಾರೆ. ಹಾಗಿದ್ರೆ ಅಂತಹ ಬುದ್ಧಿಯನ್ನು ನಿಯಂತ್ರಣದಲ್ಲಿಡುವಂಥ ಶಕ್ತಿ ಯಾವುದಕ್ಕಿದೆ ಅಂತ ಕೇಳಿದರೆ ಆತ್ಮಕ್ಕೆ ಇದೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಇವುಗಳಿಗೆ ಒಂದು ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇದೆ ಅಂತಕ್ಕಂಥದ್ದು. ಆತ್ಮ ನಮ್ಮನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಅದೃಶ್ಯವಾದಂಥ ಶಕ್ತಿ ಆತ್ಮಕ್ಕೆ ಇದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಆತ್ಮಕ್ಕೆ ಸಾವಿಲ್ಲ ಅಂತ. ಪ್ರತಿಯೊಂದು ಜೀವಕ್ಕೆ ಮೃತ್ಯು ಇರುತ್ತೆ, ಆದರೆ ಆತ್ಮ ಅನ್ನುವಂಥದ್ದಕ್ಕೆ ಮೃತ್ಯು ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ಇಂದ್ರಿಯಗಳು ತುಂಬ ಬಲವಾನ್ ಇರ್ತವೆ. ಇವುಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು ಒಬ್ಬ ಸಾಧಕನಿಗೆ ಸಾಧ್ಯವಾಗತ್ತೆ, ಸಾಧನೆಯಿಂದ ಸಾಧ್ಯವಾಗತ್ತೆ ಅನ್ನೋದನ್ನು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಆಧ್ಯಾತ್ಮ ಶಕ್ತಿ ಬಹಳ ಮುಖ್ಯ. ಹಾಗಿದ್ರೆ ಆಧ್ಯಾತ್ಮ ಅಂದರೆ ಯಾವುದು? ಆಧ್ಯಾತ್ಮ ಅಂದರೆ ಆದಿ ಆತ್ಮ. ಅದಕ್ಕೆ ಹೇಳ್ತಾರೆ ಆತ್ಮಕ್ಕೆ ಸಾವಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೊಂಡು ಬಂದಿದ್ದಾರೆ. ಆದಿಷ್ಠಾನ, ಅಧಿರಕ್ಷ, ಅಧಿಯಜ್ಞ, ಅಧಿಭೂತ. ಅಧಿ ಎಂದರೆ ಅಧಿಕ, ಶ್ರೇಷ್ಠವಾದದ್ದು ಅಂತ ಹೇಳಿಕೊಂಡು ಬಂದಿದ್ದಾರೆ. ಪ್ರಮಾಣದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ ಮನುಷ್ಯನ ಆಯಸ್ಸು 110ರಿಂದ 120 ವರ್ಷಗಳು ಅಂತಿರುವಂಥದ್ದು. ಅದೇ ರೀತಿಯಾಗಿ ಅಶ್ವತ್ಥ ವೃಕ್ಷದ ಆಯಸ್ಸು ಎಷ್ಟಿರುತ್ತೆ ಅಂತ ಕೇಳಿದರೆ 5000 ವರ್ಷಗಳಿದೆ ಅಂತ ಶಾಸ್ತ್ರಗಳು ಹೇಳಿಕೊಂಡು ಬಂದಿದ್ದಾವೆ. ಹಿಮಾಲಯದ ಆಯಸ್ಸು ಎಷ್ಟು ಅಂತ ಕೇಳಿದರೆ 5 ಕೋಟಿ ವರ್ಷಗಳು ಅಂತ ಹೇಳಿಕೊಂಡು ಬಂದಿದ್ದಾರೆ. ಹಾಗಿದ್ರೆ ಅರಾವಳಿ ಪರ್ವತಗಳ ಆಯಸ್ಸು ಎಷ್ಟು ಅಂತ ಕೇಳಿದರೆ 10 ಕೋಟಿ ವರ್ಷಗಳು ಅಂತ ಹೇಳಿಕೊಂಡು ಬಂದಿದ್ದಾರೆ. ಅಂದರೆ ಇದು ಆಧ್ಯಾತ್ಮ ಅಂದರೆ ಅಧಿ ಅಂತ ಕೇಳಿದರೆ ಅಧಿಕವಾದಂಥದ್ದು. ಅಂದರೆ ಆಧ್ಯಾತ್ಮ ಅಂತ ಕರ್ಕೊಂಡು ಬಂದಿದ್ದರೆ ಆದಿ ಮೂಲದಿಂದ ನಿರ್ವಹಣೆ ಮಾಡ್ತಕ್ಕಂಥದ್ದು, ಮೂಲದಿಂದ ಬಂದಿರುವಂಥದ್ದಕ್ಕೆ ಅದಕ್ಕೆ ಆಧ್ಯಾತ್ಮ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂತ ಆಧ್ಯಾತ್ಮ ಶಕ್ತಿಯಿಂದ ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಆನಂತರ ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಇವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮನಸ್ಸು, ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಬುದ್ಧಿ, ಬುದ್ಧಿಯನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಆತ್ಮ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂತ ಆತ್ಮವೇ ಪರಮಾತ್ಮ ಅಂತ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಯಾವುದರಿಂದ ಸಾಧ್ಯ ಅಂತ ಕೇಳಿದರೆ ಸಾಧನೆಯಿಂದ ಸಾಧ್ಯ. ನಿರಂತರ 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 ಮನುಷ್ಯ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಸಾಧನೆಯ ಶಿಖರವನ್ನು ಏರಲಿಕ್ಕೆ ಸಾಧ್ಯವಾಗತ್ತೆ. ಇದು ಒಂದು ದಿನದಿಂದ ಸಾಧ್ಯವಾಗಿರುವಂಥದ್ದಲ್ಲ, ನಿರಂತರ ಪ್ರಯತ್ನದಿಂದ ಈ ಆಧ್ಯಾತ್ಮ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೆ ಬರಲಿಕ್ಕೆ ಕಾರಣವಾಗತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ.
ಅಂಥ ಶಕ್ತಿ ಲಭ್ಯವಾಗಬೇಕು ಅಂತ ಕೇಳಿದರೆ ಪ್ರತಿಯೊಬ್ಬರೂ ಕೂಡ ಗುರುಮುಖೇನ ಮಂತ್ರೋಪದೇಶವನ್ನು ಪಡೆದು ಆ ಮಂತ್ರ ದೀಕ್ಷೆಯನ್ನು ಪಡೆದು ನಿರಂತರ ಜಪವನ್ನು ಮಾಡ್ತಾ 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 ಆಧ್ಯಾತ್ಮ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ ಅಂತಕ್ಕಂಥ ವಿಷಯವನ್ನು ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶೋಂ ಭೂಯಾತ್.